ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಗ್ರಾಮಾಂತರ ಶಾಸಕರು ನಮ್ಮಣ್ಣ ನಾಗೇಂದ್ರಣ್ಣ ಅವರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕು. ಎದಕ್ಕೆ ಸುಳ್ಳು ಆಫರನ್ನು ಮಾಡಿದ್ದಾರೆ. BJP ಅವರು ಸುಳ್ಳು ಆಫರನ್ನು ಮಾಡಿ ಎಲ್ಲ ಗಿಮಿಸಿ ಕೊಟ್ಟಿದ್ದಾರೆ. ಆಮೇಲೆ ಜಮೀರ್ ಅಹಮದ್ ಸಾರ್ ಅವರು ಎರಡು ಕಡೆ ನೋಡ್ಕೊಂಬಲಾರ್ದ ಭಾಳ ನಮ್ಮ ಜನಕ್ಕೆ ತಿಪ್ಪಲಾಗಿದೆ. ಇಲ್ಲೆಲ್ಲ ಕೊಟ್ಟರೆ ಅಣ್ಣ ನಾಗೇಂದ್ರಣ್ಣ ಅವರಿಗೆ ಅಭಿವೃದ್ಧಿ ಕೆಲಸಗಳು ಆಗ್ತವೆ. ಆದಷ್ಟು ಬೇಗ ಕೊಡಬೇಕು. ಮಿನಿಸ್ಟ್ರು ಲಾಸ್ಟಿಗೆ ಆಮೇಲೆ ಸಿದ್ದರಾಮಯ್ಯ ಸಾಹೇಬರು ಅವಲೇ ಹೇಳಿದರು, ಸಿದ್ದರಾಮಯ್ಯ ಸಾಹೇಬರು ನಾಗೇಂದ್ರ ಕೊಡೋದು ಅಂತ ಯಾಕೆ ಲೇಟ್ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತ್ಕೊಳ್ತಾವೆ ಬಳ್ಳಾರಿ ಜಿಲ್ಲೆ. ಅದಿದ್ರೇ ನಮಗೆ ಬಳ್ಳಾರಿ ಜಿಲ್ಲೆ ನಾವು ಮುಂದೆ ಓಡೋದಾಗದ. ಇಲ್ಲದ್ರೆ ನಮಗೆ ಅದು ಜಿಲ್ಲೆ ಇಲ್ಲದ್ರೆ ಮಿನಿಸ್ಟ್ರ್ ಇಲ್ಲದ್ರೆ ನಮಗೆ ಭಾಳ ಕಷ್ಟ ಆಗ್ತದೆ. ನೀವು ಹೆಂಗನ್ನ ಮಾಡಿ ನಮಗೆ ಮಿನಿಸ್ಟ್ರ್ ಕೊಟ್ಟೆ ತಿರ್ಬೇಕಂತೇಳಿ ಸಿದ್ದರಾಮಯ್ಯ ಸಾಹೇಬ್ರು ಇದು ಮನೆಗೆ ಅವಲೇ ಸಿದ್ದರಾಮಯ್ಯ ಸಾಹೇಬರು ಮೈಸೂರಾಗ ಹೇಳಿದ್ರು, ಈ ಎಲ್ಲ ನಾಗೇಂದ್ರ ಕೊಡಬೇಕು, ನಾಗೇಂದ್ರ ಕೊಡಬೇಕಂತ 2 ಸಲ 3 ಸಲ ಹೇಳಿದರು. ಆದರೂ ಕೂಡ ಕೊಟ್ಟಿಲ್ಲ. ಯಾಕೆ ಅಂತೈತೆ ಗೊತ್ತಿಲ್ಲ. ಇಲ್ಲೆಲ್ಲ ಅಭಿವೃದ್ಧಿ ಕೆಲಸಗಳು ಯಾರಿಗೆ ಮಾಡೋದು, ಅದು ಕೊಟ್ಟನೇ ಚಂದ. ಆಮೇಲೆ ಇವ್ರು ಜಮೀರ್ ಅಹಮದ್ ಸಾಹೇಬ್ ಎರಡು ಕಡೆ ಯಾವ ನೋಡ್ಕೊಂತಾರ ಅವ್ರು ಪಾಪ ತಿಪ್ಪಲಾಗೈತೆ. ಬಂದಿಲ್ಲ, ಬಳ್ಳಾರಿಗೆ ಬಂದಿಲ್ಲ, ಯಾವ ಬರ್ತಾರ. ಅದಷ್ಟು ಬೇಗ ಕೊಟ್ಟೆ ತಿರ್ಬೇಕು. ನಮ್ಮ ನಾಗೇಂದ್ರ ಕೊಟ್ಟರೆ ಅಭಿವೃದ್ಧಿ ಆಗೋದು. ಅದಿದ್ರೇನೆ ಕಾಂಗ್ರೆಸ್ಸು, ಇಲ್ಲದ್ರೆ ಅಭಿವೃದ್ಧಿ ಆಗೋದಿಲ್ಲ ಅಂತೇಳಿ ನಾನೊಂದು 2 ಮಾತನ್ನು ಮುಗಿಸ್ತೀನಿ. ನಮ್ಮ ನಾಗೇಂದ್ರ ಸಾರು ಬಳ್ಳಾರಿ ಜಿಲ್ಲಾ ಮಂತ್ರಿಗಳು ಆಗಿದ್ದರು. ಅದು ಹಗರಣದಲ್ಲಿ BJP ಸುಳ್ಳು ಆರೋಪ ಮಾಡಿ ಅದನ್ನು ಸಿದ್ದರಾಮಯ್ಯ ಸಾರು ಸುತ ಏನೂ ಇಲ್ಲ, ಅದರಲ್ಲಿ ನಾಗೇಂದ್ರ ಪಾತ್ರ ಏನೂ ಇಲ್ಲ, CBI ಎಲ್ಲದರಲ್ಲಿ ಏನು ಪಾತ್ರ ಇಲ್ಲಂತೂ. ಆದರೆ ಇನ್ನು ನಮಗೆ ಮಂತ್ರಿ ಸ್ಥಾನ ನಮ್ಮ ನಾಗೇಂದ್ರ ಸಾರಿಗೆ ಕೊಡಬೇಕು, ಇನ್ನು ಕೊಟ್ಟಿಲ್ಲ. ಇಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ಭಾಳ ಇದಾವ. ಜಮೀರ್ ಸಾಹೇಬರು ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ 2 ಜಿಲ್ಲೆಗೆ ಅವರು ಆಗಿರೋದಕ್ಕೆ ಇಲ್ಲಿ ಬರೋಕ್ಕೂ ಹೋಗೋಕ್ಕೂ ಅನಾನುಕೂಲ ಇಲ್ಲಿ. ಅದಕ್ಕಾಗಲೇ ನೀವು ಎಷ್ಟೇ ಇದ್ದರೂ ನಾಗೇಂದ್ರ ಸಾವ್ರನ್ನ ಮಂತ್ರಿ ಮಾಡಬೇಕಂದು ಕೇಳಿಕೊಳ್ಳಿ. ನಮ್ಮ ಬಳ್ಳಾರಿಯಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ. ಆದ ಕಾರಣ ಅವ್ರ ಮೇಲೆ ಆರೋಪಗಳು ಏನೂ ಇಲ್ಲ. ಆದಷ್ಟು ಬೇಗ ನಿಮ್ಮಲ್ಲಿ ನಾವು ಮಂತ್ರಿ ಸ್ಥಾನ ನಾಗೇಂದ್ರ ಸಾರಿಗೆ ಕೊಡಬೇಕಂತ ಕೇಳ್ಬೋದು. ಮಾನ್ಯ ನಾಗೇಂದ್ರ ಸಾರ್ ಅವರಿಗೆ ಮಾನ್ಯ ಸಿದ್ದರಾಮಯ್ಯ ಸಾರ್ ಅವರು ಹಾಗೂ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾರ್ ಅವರು ಆದಷ್ಟು ಬೇಗ ಸಚಿವ ಸ್ಥಾನ ನೀಡಬೇಕಂತೇಳಿ ಬಳ್ಳಾರಿ ಅಭಿಮಾನಿಗಳು ವಿನಂತಿಸಿಕೊಳ್ಳುತ್ತೇವೆ. ಯಾಕಂದರೆ ಬಳ್ಳಾರಿಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಬಟ್ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ನಮ್ಮ ನಾಗೇಂದ್ರ ಸಾರ್ ಅವರು ಆದಷ್ಟು ಬೇಗ ಸಚಿವರಾಗಬೇಕು. 3 ತಿಂಗಳಿಂದ ಮೈಸೂರಿನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಸಾರ್ ಅವರು ಹೇಳಿದರು, ಆದಷ್ಟು ಬೇಗ ನಾಗೇಂದ್ರ ಅವ್ರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ತೀವಿ ಅಂತೇಳಿ. ಆದರೆ ಇನ್ನು ಸಚಿವರನ್ನಾಗಿ ನೇಮಕ ಮಾಡಿಲ್ಲ. ಹಾಗಾಗಿ ಆದಷ್ಟು ಬೇಗ ನೇಮಕ ಮಾಡಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಗಳು ಕುಂಠಿತ ಆಗ್ತವೆ. ಯಾಕಂದರೆ ಈಗ ಅಣ್ಣವ್ರು ಎಲ್ಲೇ ಇದ್ದರೂ ಕೂಡ ಅವರು ಅಭಿವೃದ್ಧಿ ಮಾಡ್ತಾಯಿದ್ದಾರೆ. ರೈತರಿಗೆ ನೀರಿಂದ ಆಗಿರ್ಬೋದು, ಏನೇ ಆಗಿರ್ಬೋದು, 1 ತಿಂಗಳು ಎಕ್ಸ್ಚೇಂಜ್ ಆಯಿತು ಮತ್ತೆ ನೀರಿಂದು. ಈ ಥರ ರೈತರು ಯಾವಾಗ ಬರ್ತಾರೆ, ನಾಗೇಂದ್ರ ಅಣ್ಣವರು ಸಚಿವರಾಗಿ ಯಾವಾಗ ಬರ್ತಿದ್ದಾರೆ ಅಂತೇಳಿ ಬಳ್ಳಾರಿ ಗ್ರಾಮಾಂತರ ಆಗಲಿ ಇಡೀ ಜಿಲ್ಲೆ ಆಗಲಿ ಕಾತರದಿಂದ ಕಾಯ್ತಿದ್ದಾರೆ. ಆದಷ್ಟು ಬೇಗ ಸಚಿವ ಸ್ಥಾನ ಕೊಡಬೇಕು. ಮಾನ್ಯ ಸಿದ್ದರಾಮಯ್ಯ ಸಾರ್ ಅವರು ಆರೋಪ ಮುಕ್ತರಾಗಿ ಬಂದ ಕೂಡಲೇ ನಾವು ಸಚಿವರನ್ನಾಗಿ ನೇಮಕ ಮಾಡ್ತೀವಿ ಅಂತ ಹೇಳಿದ್ರು ನಾಗೇಂದ್ರ ಸಾರ್ ಅವ್ರನ್ನ. ಆದರೂ ಇನ್ನೂ ಯಾವುದೇ ರೀತಿ ಅದು ಅಲ್ಲಿಗೆ ಚಾಲ್ತಿಯಲ್ಲಿಲ್ಲ. ಹಾಗಾಗಿ ಆದಷ್ಟು ಬೇಗ ನಾಗೇಂದ್ರ ಸಾರ್ ಅವರಿಗೆ ಸಚಿವ ಸ್ಥಾನ ನೀಡಿ ಅಭಿವೃದ್ಧಿ ಮಾಡಲು ಅವಕಾಶ ಮಾಡಿಕೊಡ್ಬೇಕಂತೇಳಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾರ್ ಅವರಲ್ಲಿ DK ಶಿವಕುಮಾರ್ ಸಾರ್ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.